ಸರ್, ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಲ್ಲಿ ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ವಿಚಾರಕ್ಕೆ ಮತ್ತೆ ಏನ್ ಥ್ರೆಟ್ ಆಗಿದೆ? ನಿನ್ನೆ ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಬಸವೇಶ್ವರ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತೇನೆ, ನಾನು ಯಾವ್ದು ನಿನ್ಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಆಗ್ತಾನೆ, ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತಾನೆ. ಅತ್ಯಂತ ಕೆಟ್ಟದಾದ ಅವ್ಯಾಚ್ಯ ಶಬ್ದಗಳಿಂದ, ಅದು ನಾನು ಮಾಧ್ಯಮದ ಮುಂದೆ ಹೇಳಕ್ಕಾಗೋದಿಲ್ಲ, ಅತ್ಯಂತ ಕೆಟ್ಟ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿದ್ದಾನೆ. ಅದಾದ ನಂತರ 6 ನಿಮಿಷ ಆದ್ಮೇಲೆ ನಾನೇ ಫೋನ್ ಕಟ್ ಮಾಡಿ, ಕಾಲ್ ಮಾಡೋದು ಅವನು, ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು ಡಿಸಿಪಿ ಅವರಿಗೆ, ಎಸಿಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅಂತಕ್ಕಂಥದಕ್ಕೆ ಹೇಳಿದ್ದೇನೆ. ರಾತ್ರಿ 12 ಗಂಟೆಯಿಂದ ಅವ್ರ ಮನೆ ಹತ್ರ ಪೊಲೀಸ್ ಹಾಕಿದ್ದಾರೆ. ಇಲ್ಲಿವರೆಗೂ ಅವ್ರ ಮನೆಯಿಂದ ಈಚೆಗೆ ಬರದ ರೀತಿ ಇದ್ದಾನೆ. ನಾನು ಈಗಾಗಲೇ ಸ್ಪೀಕರ್ ಅವರಿಗೆ ನನಗೆ ಮಾತಾಡೋ ವಿಧಾನಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಕೊಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಗೃಹ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇನೆ, ಕಮಿಷನರ್ಗೂ ಫ್ಯಾಕ್ಸ್ ಮೂಲಕ ಕಳಿಸಿದ್ದೇನೆ. ಇದನ್ನ ಎಲ್ಲಾ ವಿಚಾರಗಳನ್ನ ಅಲ್ಲಿರ್ತಕ್ಕಂಥ ಎಸಿಪಿ ಅವರು, ಸರ್ಕಲ್ ಇನ್ಸ್ಪೆಕ್ಟರ್, ಡಿಸಿಪಿ ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ, ಅಲ್ಲಿ ಏನೇನಾಗಿದೆ ನಿನ್ನೆ ರಾತ್ರಿಯಿಂದ ಅಂತಕ್ಕಂಥದ್ದು ಇದಾಗಿದೆ. പക്ഷെ ನನ್ಗೆ ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಈ ತರ ಹಿಂದೆ ಅನೇಕ ಶಾಸಕರಿಗೆ, ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು പക്ഷെ ವಿಧಾನಸಭೆಯಲ್ಲಿ ಇವತ್ತು ದನಿಗೂಡಿಸ್ತಾರೆ. ಅದು ಹೇಳ್ತಾರೆ ವಿಧಾನಸಭೆಯಲ್ಲಿ ಗೊತ್ತಾಗುತ್ತೆ ಸರ್. ಇವತ್ತು ನನ್ನಿಂದ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ಅನುಕೂಲ ಅಂತಂದ್ರೆ ಅವ್ರ ಮಗಳಿಗೆ ಕೆಲಸ ಕೊಡ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಹಿಂದೆ ಇದ್ದವರು ಸಹಾಯ ಮಾಡಿ ಕೆಲಸ ಕೊಡಿಸ್ಕೊಟ್ಟಿದ್ದೀನಿ. ಅವ್ರ ಮೆಡಿಕಲ್ ಫೀಸ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಚುಂಚನಗಿರಿಯಲ್ಲಿ ನಾನೇ ಸ್ವಾಮೀಜಿಯವ್ರ ಹತ್ರ ಹೋಗಿ ಅವ್ರಿಗೆ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ಇದನ್ನ ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ರಾತ್ರಿ ಆ ನಡೆದಂತ ಘಟನೆಯಲ್ಲಿ ಅವರ ಪತ್ನಿಯವರು ಫೋನ್ ಮಾಡ್ತಾರೆ, ಇದನ್ನ ಇಲ್ಲ ತಪ್ಪಾಯ್ತು, ಇದನ್ನ ರಾತ್ರಿ ಕುಡಿದ್ಬಿಟ್ಟಿದ್ರು ಇದು ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಬೆಳಗ್ಗೆ ಅವ್ರ ಮಗಳು ಬಂದು ನನ್ನ ಹತ್ರ ತಪ್ಪಾಯ್ತು ಅಂಕಲ್ ಅಂತಕ್ಕಂಥದ್ದು ಕೇಳಿದಾಗ ನಾನು ಫೋನ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ನೀವು ಅನ್ನ ಕೊಟ್ಟಿರೋದು ನೀವೇ, ನಮಗೆ ಇದನ್ನ ಕೆಲಸ ಕೊಡಿಸಿದ್ರೆ ನೀವು, ನಮ್ಮ ತಂದೆ ಪರವಾಗಿ ನಾವು ಕ್ಷಮೆಯನ್ನ ಕೇಳ್ತೀವಿ ಅಂತಕ್ಕಂಥದ್ದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ವಾಪಸ್ ತಾಣಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಆ ಮಗುಗೆ ಹೇಳ್ಕಳಿಸ್ತೀನಿ. ಇಲ್ಲ ಅವ್ರು ಮಾತಾಡಿರ್ತಕ್ಕಂಥ ರೀತಿ ನಮಗೆ, ನಮ್ಮ ಕುಟುಂಬಕ್ಕೆ ನೋವು ತಂದಿದೆ ಅಂತಕ್ಕಂಥ ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಪದ್ಮರಾಜ್ ಅವ್ರ ನಂಬರ್ ಇದ್ದಾನೆ, ಫೋನ್ ಮಾಡಿ, ಮಾಜಿ ಕಾರ್ಪೊರೇಟರ್. പക്ഷെ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೆ ಇದು ಮಾಡಿದ್ದಾನೆ, ಅನೈತಿಕವಾಗಿ ಕ್ಲಬ್ ನಡೆಸ್ತಕ್ಕಂಥದ್ದು. ಈಗಾಗಲೇ ಬಸವೇಶ್ವರ ನಗರ ಠಾಣೆಗಳ ಅನೇಕ ಕೇಸ್ಗಳು ದಾಖಲಾಗಿದೆ. ಇದನ್ನ പക്ഷെ ನನ್ನಂತ ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ, ಅವ್ರಿಗೆ ಧೈರ್ಯ ಇಲ್ಲದೆ ಅದನ್ನ ಕೊಟ್ಟಿರಲಿಲ್ಲ. പക്ഷെ ಇವತ್ತು ಅದನ್ನ ವಿಧಾನಸಭೆಯಲ್ಲಿ ದನಿಗೂಡಿಸ್ತಾರೆ. ಅಹಂಕಾರ, ಅಂಬವ ಇದನ್ನ ಕೊಟ್ಟಿದ್ದೆ, ಸ್ಪೀಕರ್ ಅವರು ಕೊಟ್ಟಿದ್ದೆ. ಇಲ್ಲ, ನಮ್ಮ 0 ಅವರ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದೆ. ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ, ವಿರೋಧ ಪಕ್ಷ ನಾಯಕರಿಗೂ ಹೇಳಿದ್ದೇನೆ. ನಾನು ವಿಧಾನಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತೇನೆ. ಸ್ಪೀಕರ್ ವ್ಯಾಪ್ತಿ ಒಳಗಡೆ ನೀವು ಬರ್ತೀರಿ, ತಮ್ಮಂತ ಸದಸ್ಯರಿಗೆ ಒಬ್ಬರು ಬೆದರಿಕೆ ಬರುತ್ತೆ ಅನ್ನೋದಾದ್ರೆ ಬಹಳ ಗಂಭೀರವಾದಂತ ಪ್ರಕರಣ. ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನ ಶಾಸಕರಿಗೆ ಇದೇ ರೀತಿ ಮಾಡಿದ್ದೇನೆ. പക്ഷെ ಇವತ್ತು ಸದನದಲ್ಲಿ ಯಾರಿದ್ದಾರೆ ಕೆಲವು ಶಾಸಕರು ಇದರ ಪರವಾಗಿ ಅವ್ರಿಗೆ ಏನಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.